ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾವಿವತ್ತು ನೆಮ್ಮದಿಯಿಂದ ಸುಖ ಶಾಂತಿಯಿಂದ ಜೀವನ ಮಾಡ್ಬೋದು ಅಂದರೆ ಅದಕ್ಕೆ ಕಾರಣ ಇಬ್ಬರು, ಮರಣಿಯವರು ಪೊಲೀಸ್ನವರು, ಚರಣಿಯವರು ಸೈನಿಕರು. ಇವರಿಗೆ ವಿಶೇಷವಾಗಿ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇನ್ನು ನಮಗೆ ಸ್ವತಂತ್ರ ಸಿಗೋಕ್ಕೆ ನೂರಾರು ಜನ, ಸಾವಿರಾರು ಜನ ತಮ್ಮ ಪ್ರಾಣತ್ಯಾಗವನ್ನೇ ಮಾಡಿದ್ದಾರೆ. ಅವ್ರಿಗೂ ಅಷ್ಟೇ ಮನಸಾರೆ ಅವರ ಚರಣಾರವಿಂದಗಳಿಗೆ ನಮಸ್ಕಾರ ಮಾಡ್ತೀನಿ. ಇದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯ. ಇನ್ನು ಇಂದು ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷ. ಇಂದಿನ ದಿನಾಂಕ ಆಗಸ್ಟ್ 15, ಶುಕ್ರವಾರ, ಸಪ್ತಮಿ. ಅಶ್ವಿನಿ ನಕ್ಷತ್ರ ಬೆಳಗ್ಗೆ 9:58 ಇದೆ. ಗಂಡಯೋಗ, ಭದ್ರಕರಣ ಇದೆ. ಇವತ್ತು ಶುಕ್ರವಾರ ಆದ್ದರಿಂದ ಈ ಲಕ್ಷ್ಮಿಯ ಪೂಜೆಯನ್ನು ಮಾಡಲೇಬೇಕು. ಶ್ರಾವಣ ಮಾಸದಲ್ಲಿ ತುಂಬ ಒಳ್ಳೆಯದು ಮಾಡಿದರೆ. ಹಾಗೆಯೇ ಯಾರಿಗಾರು ವರಲಕ್ಷ್ಮಿ ವ್ರತವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಅವರಿವತ್ತು ಆ ಪೂಜೆಯನ್ನು ಮಾಡ್ಬೋದು, ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ಆಮೇಲೆ ಮತ್ತೊಂದು ವಿಚಾರ, ಸಪ್ತಮಿ ಚೆನ್ನಾಗಿದೆ, ಶುಕ್ರವಾರ ಚೆನ್ನಾಗಿದೆ. ಅಶ್ವಿನಿ ನಕ್ಷತ್ರ ಪರವಾಗಿಲ್ಲ ಕೆಲವೊಂದು ಕೆಲಸ ಕಾರ್ಯಗಳಿಗೆ. ಅಶ್ವಿನಿ ಆದಮೇಲೆ ಭರಣಿ ನಕ್ಷತ್ರ ಬರುತ್ತೆ. ಭರಣಿ ನಕ್ಷತ್ರದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ಆದ್ದರಿಂದ ಇವತ್ತು ಸಾಧ್ಯವಾದಷ್ಟು ಹೊಸದಾದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದ್ರಿಂದ ದೂರ ಇರಿ. ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದು ಮುಂದುವರಿಯಿರಿ. ಇನ್ನು ಈಗಾಗಲೇ ಆರಂಭ ಮಾಡಿರುವ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಬೋದು. ಅದರಿಂದ ಯಾವುದೇ ಒಂದು ತೊಂದರೆ ಅಥವಾ ಅಡ್ಡಿ ಆತಂಕಗಳು ಉಂಟಾಗಲ್ಲ. ಇದು ಆಮೇಲೆ ಮತ್ತೊಂದು, ಈ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲ ಮತ್ತು ಯಮಗಂಡ ಕಾಲದ ಬಗ್ಗೆ ಹೇಳಬೇಕು ಅಂದರೆ, ರಾಹುಕಾಲ 10:53 ಆರಂಭವಾಗಿ 12:27 ಮುಗಿಯುತ್ತೆ. ರಾಹುಕಾಲದಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳನ್ನು ಖಂಡಿತವಾಗೂ ಮಾಡಬಹುದು. ಪೂಜೆಗೂ ರಾಹುಕಾಲಕ್ಕೂ ಯಾವುದೇ ಒಂದು ಇದಿಲ್ಲ, ಸಂಬಂಧ ಇಲ್ಲ. ಯಾರೋ ಹೇಳುತ್ತಾರೆ, ನಮಗೂ ಒಂದು ರೀತಿ ಭಯ ಮನಸ್ಸಿನಲ್ಲಿ ಅಷ್ಟೇ. ಆ ಭಯದಿಂದ ಹೊರಗೆ ಬನ್ನಿ, ಏನು ತೊಂದರೆ ಆಗಲ್ಲ. ಇನ್ನು ಯಮಗಂಡ ಕಾಲ ಮಧ್ಯಾಹ್ನ 3:35 ಸಂಜೆ 5 ಗಂಟೆವರೆಗೂ ಇರುತ್ತೆ. ಈ ಅವಧಿಯಲ್ಲಿ ಪ್ರತಿನಿತ್ಯ ಹೇಳ್ತಾ ಇರ್ತೀನಿ, ನೆನಪಿರಲಿ ಅಂತ ಬೇಜಾರು ಪಟ್ಕೋಬೇಡಿ ಯಾರೂ. ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು. ಹೊರಗೆಯಿಂದ ಮನೆಗೆ ವಾಪಸ್ ಬರ್ಬೋದು, ತೊಂದರೆ ಇಲ್ಲ. ಹೊಸ ವಾಹನವನ್ನು ಕೊಡಬಾರ್ದು. ಹಾಗೆಯೇ ಹೊಸದಾಗಿ ಯಾವುದೇ ಔಷಧಿಯನ್ನು ಸೇವನೆ ಮಾಡೋದು ಈ ವೇಳೆಯಲ್ಲಿ ಒಳ್ಳೆಯದಲ್ಲ. ಸ್ವಲ್ಪ ನೆನಪಿನಲ್ಲಿ ಇಟ್ಕೊಂಡಿರಿ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವೋ, ಒಳ್ಳೇದು ಕೊಡ್ತೀವೋ, ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇನ್ನು ದಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರು ಇವತ್ತು ಒಂದು ರೀತಿ ಆ ನಿರ್ಮಲವಾದ ಮನಸ್ಸಿನಿಂದ ಕೂಡಿರ್ತಾರೆ. ಅಂದರೆ ಮನಸ್ಸಿನಲ್ಲಿ ಯಾವುದೇ ಒಂದು ಯೋಚನೆ ಇರಲ್ಲ, ಹೊಸದಾದ ಆಸೆ ಆಕಾಂಕ್ಷೆಗಳಿರಲ್ಲ, ದುರಾಸೆ ಇರಲ್ಲ. ಎಷ್ಟು ಸಿಗುತ್ತೋ ಅಷ್ಟಕ್ಕೆ ಸಂತೋಷ ಪಡೋಣ ಅನ್ನೋ ಮನಸ್ಸಿರುತ್ತೆ. ಹಾಗೆ ಬೇರೆಯವರಿಗೆ ಸಹಾಯ ಮಾಡ್ತಾರೋ ಬಿಡ್ತಾರೋ ಖಂಡಿತ ಇವರಿಗೆ ತೊಂದರೆ ಆಗಲ್ಲ. ಆದರೆ ಏನಪ್ಪ ಅಂದರೆ, ಇವತ್ತು ಅನಾವಶ್ಯಕವಾಗಿ ಬಂಧು ಬಳಗದವರ ಜೊತೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಇದಕ್ಕೆ ಕಾರಣ ನೀವಲ್ಲ, ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳೋ ನಿಮ್ಮ ಬಂಧು ಬಳಗದವರು. ಈ ಕಾರಣದಿಂದ ಸ್ವಲ್ಪ ಮಾತನ್ನು ಆಡುವಾಗ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸೋದು ತುಂಬ ಮುಖ್ಯ. ಅದನ್ನು ಮಾತ್ರ ನೀವು ಇವತ್ತು ಮರೆಯಬಾರ್ದು. ಇನ್ನು ಉತ್ತಮ ಆದಾಯ ಇರುತ್ತೆ, ಅದರಲ್ಲಿ ಯಾವುದೇ ಒಂದು ಡೌಟ್ ಇರೋಲ್ಲ. ಆದರೆ ಆ ಆದಾಯಕ್ಕೆ ತಕ್ಕಂತಹ ಖರ್ಚು ವೆಚ್ಚಗಳು ರೆಡಿಯಾಗಿರುತ್ತೆ. ನೀವು ಯೋಚನೆ ಮಾಡ್ತೀರಿ, ಇವತ್ತು ದುಡ್ಡು ಖರ್ಚು ಮಾಡಬಾರ್ದು, ರಜಾ ಇದೆ, ಹಾಗೆ ಹೀಗೆ ಅಂತ, ಅದೇನೂ ನಡೆಯಲ್ಲ. ಈ ಕಡೆಯಿಂದ ದುಡ್ಡು ಬರುತ್ತೆ, ಈ ಕಡೆಯಿಂದ ಖರ್ಚಾಗುತ್ತೆ.
ಆದ್ದರಿಂದ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ಆ ಬೇಸರ ಸಹ ಉಂಟಾಗುತ್ತೆ. ಈ ಹಣಕಾಸಿನ ವಿಚಾರದಲ್ಲಿ ನೆರೆಹೊರೆಯವರಿಂದ ಸ್ವಲ್ಪ ಮಾನಸಿಕ ಒತ್ತಡ ಉಂಟಾಗುತ್ತೆ. ಅದು ಇನ್ನು ಬೇರೆಯವರ ವಿಚಾರಕ್ಕೆ ಯೋಚನೆ ಮಾಡಿ ಮಾಡಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗ್ಬೋದು. ಆದ್ದರಿಂದ ಯಾವುದೇ ಕಾರಣಕ್ಕೂ ಮಾನಸಿಕ ಒತ್ತಡಕ್ಕೆ ಒಳಗಾಗಬೇಡಿ, ಅದು ತುಂಬ ಮುಖ್ಯ. ಇನ್ನು ಆತುರ ಪಡಬಾರ್ದು, ಸ್ವಲ್ಪ ನಿಧಾನಗತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಯಾವುದೇ ರೀತಿಯ ತೊಂದರೆ ಬರಲ್ಲ. ನೀವು ಆತುರ ಪಟ್ಟರೆ, ಈ ಸಿಡುಕುತನದಿಂದ ವರ್ತಿಸಿದರೆ ಮಾತ್ರ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಏನಾಗುತ್ತೆ, ಅಲ್ಲೇ ನಿಂತ ನೀರಂತೆ ಇರುತ್ತೆ. ಎಚ್ಚರಿಕೆ ಇರಲಿ. ವೃಷಭ ರಾಶಿಯವರು, ಮುಖ್ಯವಾಗಿ ನೀವು ಮಾಡೋ ಉದ್ಯೋಗ, ನಿಮ್ಮ ಉದ್ಯೋಗದಿಂದ ನಿಮಗೆ ಹಲವಾರು ರೀತಿಯ ಅನುಕೂಲತೆಗಳು ಕಂಡುಬರುತ್ತೆ. ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಆದರೆ ಏನು ಮಾಡ್ತೀರಪ್ಪ ನೀವು ಅಂದರೆ, ಸ್ವಲ್ಪ ಆತುರದ ಮನೋಭಾವನೆಯನ್ನು ತೋರಿಸ್ತೀರಿ, ಅಥವಾ ನೀವು ಹೇಳಿದ್ದೇ ಕರೆಕ್ಟು, ನೀವು ಮಾಡೋದೇ ಕರೆಕ್ಟು ಅನ್ನೋ ಒಂದು ಭಾವನೆಗೆ ಬರ್ತೀರಿ. ಇಲ್ಲೇನಾಗುತ್ತೆ, ಯಾವಾಗ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಯೋಚನೆ ಮಾಡಿದ್ರೆ ಕೆಲಸ ಕಾರ್ಯಗಳಲ್ಲಿ ತೊಡಗ್ತೀರಿ. ಆ ವೇಳೆಯಲ್ಲಿ ನಿಮಗೆ ತಿಳಿಯದಂತೆ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತಗೋತೀರಿ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸೋದು ತುಂಬ ಒಳ್ಳೆಯದು. ಇನ್ನು ಹಣಕಾಸಿನ ವ್ಯವಹಾರದಲ್ಲಿನೂ ಅಷ್ಟೇ ಏನು ತೊಂದರೆ ಆಗಲ್ಲ. ಆದರೆ ನೀವೇನಾದ್ರು ಬೇರೆಯವರ ಹಣಕಾಸಿನ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಿದರೆ ನಿಮಗೆ ತೊಂದರೆ ಆಗುತ್ತೆ ಅಥವಾ ಅವರಿಗೆ ತೊಂದರೆ ಆಗುತ್ತೆ. ಅದರಿಂದ ಸಲಹೆ ಕೊಡಿ. ಏಕೆಂದರೆ ಕರೆಯೋದೇ ಪುಕ್ಕಟ ಸಲಹೆ ಅಂತಲೇ ಹೇಳೋದು. ಯಾರಿಗೆ ಬೇಕಾದ್ರೂ ಏನು ಬೇಕಾದ್ರೂ ಸಜೆಷನ್ಸ್ ಕೊಡ್ಬೋದು. ಯಾಕೆಂದರೆ ಏನು ಖರ್ಚಿರೋಲ್ಲ, ದುಡ್ಡು. ಪುಕ್ಕಟ ಸಲಹೆ ಕೊಡಿ, ಏನು ತೊಂದರೆ ಆಗಲ್ಲ. ನೀವೇನಾದ್ರೂ ಅದರಲ್ಲಿ ಇನ್ವಾಲ್ವ್ ಆಗೋಕ್ಕೆ ಹೋದರೆ ನೀವು ಅವ್ರಿಗೆ ಒಳ್ಳೇದು ಮಾಡೋಕ್ಕೆ ಹೋಗ್ತೀರಿ, ಆದರೆ ಅದು ಕೆಟ್ಟದ್ದಾಗಿ ಪರಿಣಮಿಸುತ್ತೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿ. ಇನ್ನು ನಿಮ್ಮ ಮಕ್ಕಳ ಬಗ್ಗೆ, ಅವರು ವಿದ್ಯಾರ್ಥಿಗಳಾಗಿದ್ದಲ್ಲಿ ವಿದ್ಯಾಭ್ಯಾಸದ ಬಗ್ಗೆ, ದೊಡ್ಡವರಾಗಿ ಉದ್ಯೋಗದಲ್ಲಿದ್ದರೆ ಅಲ್ಲೂ ಸಹ ಅವರು ತಪ್ಪನ್ನು ಮಾಡ್ಬೋದು, ತಪ್ಪು ನಿರ್ಧಾರ ತಗೋಬೋದು. ಆದ್ದರಿಂದ ಅವರನ್ನು ಸರಿದಾರಿಗೆ ತಗೊಂಡು ಬರೋದಕ್ಕೆ ನೀವು ಪ್ರಯತ್ನ ಪಡಲೇಬೇಕಾಗುತ್ತೆ. ಯೋಚನೆ ಮಾಡಬೇಡಿ, ಯಾವುದೇ ಒಂದು ತೊಂದರೆ ಇಲ್ಲ. ವಿದೇಶಕ್ಕೆ ತೆರಳೋ ಅವಕಾಶ ಸಿಗುತ್ತೆ. ಆ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ತುಂಬ ಒಳ್ಳೆಯದು. ಯಾವುದೇ ತೊಂದರೆ ಎದುರಾಗಲ್ಲ. ಮಿಥುನ ರಾಶಿಯವರು ಏನಪ್ಪ ಅಂದರೆ, ಇವತ್ತು ತಮ್ಮ ಕುಟುಂಬ ವರ್ಗದ ಬಗ್ಗೆ ಅಥವಾ ತಮ್ಮ ಕುಟುಂಬದ ಏಳಿಗೆಯ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡ್ತಾರೆ. ಇಲ್ಲಿ ಒಂದು ಸ್ವಲ್ಪ ಏರುಪೇರು ಹೇಳ್ತಾರಲ್ಲ, ಸೂಜಿ ಹಿಂಬಾರ ಮುಂಬಾರ ಆಗಬಾರ್ದು ಅಂತ. ಇವರ ಯೋಜನೆಗಳು ಅಥವಾ ಇವರ ಯೋಚನೆಗಳು ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಇವರು ತಮ್ಮ ಆ ಒಂದು ಸಹನೆಯನ್ನು ಕಳ್ಕೊತಾರೆ, ಅತಿ ಉದ್ವೇಗದಿಂದ ವರ್ತಿಸ್ತಾರೆ. ಇದರಿಂದ ಕೇಳುಗರು, ನಿಮ್ಮ ಕುಟುಂಬದವರೇ ಆಗಲಿ ಅಥವಾ ಅಕ್ಕಪಕ್ಕದವರಾಗಲಿ, ಯಾರೇ ಆಗಲಿ, ನಿಮ್ಮ ಮೇಲೆ ವಿಶ್ವಾಸವನ್ನು ಹೊಂದಿದ್ರೂ ಅದರಿಂದ ದೂರವಾಗ್ತಾರೆ. ಆದ್ದರಿಂದ ಸ್ನೇಹಿತರೇ ವಿರೋಧಿಗಳಾಗೋ ದಿನ ಇವತ್ತು. ಆದ್ದರಿಂದ ಮಾತುಕತೆಯ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಲಿ, ಅದು ತುಂಬ ಮುಖ್ಯವಾದ್ದು. ಇನ್ನು ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡು ಬರುತ್ತೆ. ಇರೋ ಕೆಲಸನೇ ಮಾಡಿ 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 ನಿಮಗೂ ಬೇಜಾರಾಗಿರುತ್ತೆ, ಅಥವಾ ಇನ್ನು ಸಂಬಳ ಜಾಸ್ತಿ ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿರುತ್ತೆ. ಈ ಎಲ್ಲ ಒಂದು ಯೋಚನೆಯಿಂದ ಇವತ್ತೇನಪ್ಪ ಮಾಡ್ತೀರಿ ನೀವು ಅಂದರೆ, ಉದ್ಯೋಗವನ್ನು ಬದಲಾಯಿಸೋದಕ್ಕೆ ತೀರ್ಮಾನ ಮಾಡ್ತೀರಿ. ಇವತ್ತೇ ಉದ್ಯೋಗ ಬದಲಾಯಿಸೋಕ್ಕಾಗಲ್ಲ, ನಿಮ್ಗೆ ಗೊತ್ತು. ಇವತ್ತಿನ ಈ ಕಾಲದ ಇಂಟರ್ವ್ಯೂ ಅಂದರೆ ಮೆಗಾ ಸೀರಿಯಲ್ ಇದ್ದಾಗೆ. ಅದಕ್ಕೆ ಓಂ ನಾಮವನ್ನು ಆಡ್ತೀರಿ. ಅದು ಒಳ್ಳೆಯದಾಗುತ್ತೆ, ಏನು ತೊಂದರೆ ಏನಿಲ್ಲ. ಇನ್ನು ಕೇವಲ ನಿಮ್ಮ ಕೆಲಸ ಕಾರ್ಯಗಳು, ಕುಟುಂಬದ ಕೆಲಸ ಕಾರ್ಯಗಳು ಮಾತ್ರವಲ್ಲದೆ ನೆರೆಹೊರೆಯ ಜನರಿಗೆ ಸಹಾಯವನ್ನು ಮಾಡ್ತೀರಿ. ಈ ಕಾರಣದಿಂದ ಪ್ರತಿಯೊಬ್ಬರೂ ನಿಮ್ಮ ತಪ್ಪು ತಿಳುವಳಿಕೆ, ತಪ್ಪು ಹೆಜ್ಜೆಗಳು, ತಪ್ಪು ನಿರ್ಧಾರಗಳು ಇವನ್ನೆಲ್ಲ ಮರೆತು ನಿಮ್ಮೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ತಾರೆ.
ಕಟಕ ರಾಶಿಯವರು, ನೀವು ಒಂದು ದೃಢವಾದ ಸಂಕಲ್ಪಕ್ಕೆ ಬರ್ತೀರಿ. ಅದು ಯಾವುದಪ್ಪ ಅಂದರೆ ಅತಿಯಾದ ಖರ್ಚು ವೆಚ್ಚಗಳಿರುತ್ತೆ. ಕೆಲವು ದಿನ ಏನಪ್ಪ ಆಗುತ್ತೆ ಅಂದರೆ ನಿಮಗೆ ಗೊತ್ತಿರುತ್ತೆ ಹಣ ಖರ್ಚಾಗುತ್ತೆ ಅಂತ. ಅಂಥ ಸಂದರ್ಭದಲ್ಲಿ ನೀವು ಖರ್ಚು ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊತೀರಿ. ಕೆಲವೊಮ್ಮೆ ಏನಪ್ಪ ಆಗುತ್ತೆ ಅಂದರೆ ಅನಿರೀಕ್ಷಿತ ಮತ್ತು ಅನಾವಶ್ಯಕ ಖರ್ಚು ವೆಚ್ಚಗಳು ಬರ್ತವೆ. ಈ ಕಾರಣದಿಂದ ಏನಪ್ಪ ಮಾಡ್ತೀರಿ ನೀವು ಅಂದರೆ ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸಲು ಅಥವಾ ಅದರಲ್ಲಿ ಸುಧಾರಣೆಯನ್ನು ಕಂಡುಬರಲು ಏನೇನು ಬೇಕೋ ಆ ಎಲ್ಲ ಯೋಚನೆಗಳನ್ನು ನೀವು ರೂಪಿಸ್ತೀರಿ. ಇದು ಸಾಧ್ಯನೂ ಆಗುತ್ತೆ. ನಿಮಗೆ ಒಳ್ಳೆ ಕೆಲಸನೇ ಇರುತ್ತೆ, ಆ ಕೆಲಸದಲ್ಲಿ ಒಳ್ಳೆ ಸಂಬಳನೇ ಬರ್ತಿರುತ್ತೆ. ಆದರೆ ಆಗಲೇ ಹೇಳಿದ್ದೀನಿ ಹಣಕಾಸಿನ ಕೊರತೆ ಇರುತ್ತೆ ಅಂತ. ಅದರಿಂದ ಹಣಕಾಸಿನ ಕೊರತೆಯನ್ನು ಕಡಿಮೆ ಮಾಡೋಕ್ಕೆ ಏನು ಮಾಡ್ತೀರಿ, ಮತ್ತೊಂದು ಕೆಲಸ ಅಂದರೆ ನಿಮ್ಮ ಬಿಡುವಿನ ವೇಳೆಯಲ್ಲಿ ಮತ್ತೊಂದು ಕೆಲಸವನ್ನು ಮಾಡ್ತೀರಿ, ಆರಂಭ ಮಾಡ್ತೀರಿ. ಆ ಒಂದು ಸೂಚನೆ ಕಂಡು ಬರ್ತಿದೆ. ಇನ್ನು ನಿಮ್ಮ ಮನೆಯಲ್ಲೇನಾದರೂ ಓದ್ತಾ ಇರೋರು ವಿದ್ಯಾರ್ಥಿಗಳಿದ್ದರೆ ಅವರ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಅದರಲ್ಲೂ ಅವರು ಉನ್ನತ ವ್ಯಾಸಂಗಕ್ಕಾಗಿ ದೂರದ ಊರಿಗೆ ಹೋಗಬೇಕಾಗತ್ತೆ ಅಥವಾ ಈ ವಿದೇಶಕ್ಕೆ ಹೋಗಬೇಕಾಗುತ್ತೆ. ಇವಾಗ ನಿಮ್ಮ ಮನಸ್ಸಿನ ಆಸೆನೂ ಅದೇ ಇರುತ್ತೆ, ಅವ್ರು ಚೆನ್ನಾಗಿ ಓದಬೇಕು ಅಂತೆಲ್ಲ ಇರುತ್ತೆ. ಆದ್ದರಿಂದ ಬೇರೆಯವ್ರ ಸಹಾಯ ತಗೊಂಡಾದ್ರೂ ಸರಿ ನೀವು ಅವ್ರನ್ನ ವಿದೇಶಕ್ಕೆ ಕಳಿಸ್ತೀರಿ. ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಒಂದು ಕಾಯಲ್ಲ ನೀವು, ಇವಾಗ ಆಗಬೇಕು ಇವಾಗಲೇ ಆಗೋಗ್ಬೇಕು, ಒಂದು ನಿಮಿಷ ಕಾಯಿಲ್ಲ. ಆದ್ದರಿಂದ ಈ ಆತುರದ ನಿರ್ಧಾರಗಳು ಬೇಡ. ಆತುರದ ನಿರ್ಧಾರ ತಗೊಳ್ಳದೆ ಹೋದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಯಶಸ್ಸು ಸಿಗುತ್ತೆ, ಯಾವುದೇ ತೊಂದರೆ ಇರಲ್ಲ. ಸಿಂಹರಾಶಿಯವರು, ಇವತ್ತು ಎಲ್ಲರೂ ಆರಾಮಾಗಿರ್ತಾರೆ. ರಜಾ ಇರುತ್ತೆ, ಕೆಲವ್ರಿಗೆ ರಜಾ ಇರಲ್ಲ, ರಜಾ ಇರುತ್ತೆ. ಎಲ್ಲರೂ ಸಂತೋಷವಾಗಿರ್ತಾರೆ, ಖುಷಿಯಾಗಿರ್ತಾರೆ. ಎಲ್ಲರೂ ಹೋಗ್ತಾರೆ ಬರ್ತಾರೆ. ಆದರೆ ಏನಪ್ಪ ಆಗುತ್ತೆ ಅಂದರೆ ವಿದ್ಯಾರ್ಥಿಗಳ ವಿಚಾರ, ಅದರಲ್ಲೂ ಬಾಲಕರ ವಿಚಾರ, ಇವರಿಗೆ ಅಸಾಧ್ಯವಾದಂತಹ ಮಾನಸಿಕ ಒತ್ತಡ ಇರುತ್ತೆ. ಕಾರಣ ಏನಪ್ಪ ಅಂದರೆ ಇವರು ಅತಿ ಮುಖ್ಯವಾದಂತಹ ಕೆಲಸವೊಂದನ್ನು ಮಾಡಬೇಕಾಗತ್ತೆ. ಅದು ತಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ, ಇವಾಗ ಪ್ರಾಜೆಕ್ಟ್ ಅಂತ ಹೇಳ್ತೀವಲ್ಲ ಅದಾಗ್ಬೋದು ಅಥವಾ ಬೇರೆ ಏನಾದರೂ ಆಗ್ಬೋದು. ಇದರಿಂದ ಇವರಿಗೆ ಈ ಮಾನಸಿಕ ಒತ್ತಡ ಇರುತ್ತೆ. ಇಲ್ಲಿ ಬೇರೆಯವ್ರ ಹತ್ರ ಇವರು ಸಹಾಯ ಕೇಳಲ್ಲ, ಆತ್ಮವಿಶ್ವಾಸ ಜಾಸ್ತಿ, ನಾನು ಮಾಡೇ ಮಾಡ್ತೀನಿ ಅಂತ. ಹಾಗೆ ಆತ್ಮಾಭಿಮಾನನೂ ಜಾಸ್ತಿ, ನಾನೇನು ಕೇಳಬಾರ್ದು ಅಂತ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ನಿಮಗೆ ಇವತ್ತು ವಿಶ್ರಾಂತಿ ಅನ್ನೋದು 0. ನೀವು ಬೆಳಗಾಗೆದ್ದು ಮಲಗೋವರೆಗೂ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಇರಬೇಕಾಗತ್ತೆ. ಆದರೆ ಮಾಡ್ತೀರಿ. ಕಾರಣ ಏನಪ್ಪ ಅಂದರೆ ಈ ಉದ್ಯೋಗದಲ್ಲಿರೋರಾಗಲಿ ಅಥವಾ ಬೇರೆ ವ್ಯಾಪಾರ ವ್ಯವಹಾರ ಮಾಡೋರಾಗಲಿ ಕಷ್ಟಪಟ್ಟು ದುಡಿತೀರಿ, ಕಷ್ಟಪಟ್ಟು ಕೆಲಸವನ್ನು ಮಾಡ್ತೀರಿ. ಕಾರಣ ಏನಪ್ಪ ಅಂದರೆ ನೀವು ಪ್ರತಿಯೊಬ್ಬರಿಂದಲೂ ಒಂದು ವಿಶೇಷವಾದಂಥ ಗೌರವ ಮತ್ತು ಹೊಗಳಿಕೆಯನ್ನು ನಿರೀಕ್ಷೆ ಮಾಡ್ತೀರಿ. ಅದು ಈ ಕಾರಣದಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಯಾವುದೇ ತೊಂದರೆ ಕಂಡು ಬರಲ್ಲ. ಇನ್ನು ಆತ್ಮವಿಶ್ವಾಸನ ಜಾಸ್ತಿ ಮಾಡ್ಕೊಂಬೋದಕ್ಕಿಂತ ಹೆಚ್ಚಾಗಿ ಮಾನಸಿಕ ಒತ್ತಡದಿಂದ ಹೊರಬರೋಕ್ಕೆ ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡೋದಕ್ಕೆ ಶುರು ಮಾಡ್ತೀರಿ. ಇನ್ನು ದುಡುಕುತನ ಇರಲ್ಲ, ನಿಮಗೆ ಹಠ ಮಾತ್ರ ಇರುತ್ತೆ. ಆದ್ದರಿಂದ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಯೋಚನೆ ಮಾಡಿ ಮಾಡ್ತೀರಿ, ಆತುರವನ್ನು ಪಡಲ್ಲ. ಇದು ನಿಮ್ಮ ವಿಚಾರ ಈ ದಿನ ಸಲುವಾಗಿ. ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರು ಏನಪ್ಪ ಒಂದು ವಿಚಾರ ಅಂದರೆ ಅತಿಯಾದ ಆತ್ಮವಿಶ್ವಾಸ ಇರುತ್ತೆ. ಯಾರೋ ಹೇಳ್ತಾರೆ, ನೋಡಪ್ಪ ಒಂದು ಕೆಲಸ ಇದೆ ಅಷ್ಟೇ ತಾನೇ, ಮಾಡ್ತೀನಿ ಬಡಿ ಅಂತೀರಿ. ನೀವು ಆ ಕೆಲಸ ಏನು ಅಂತ ತಿಳ್ಕೊಂಬಲ್ಲ, ಆ ಕೆಲಸವನ್ನು ಮಾಡೋದಕ್ಕೆ ನಿಮ್ಗೆ ಆಗುತ್ತೋ ಇಲ್ವೋ ಅಂತ ತಿಳ್ಕೊಂಬಲ್ಲ. ಯಾಕೆಂದರೆ ಎಲ್ಲರೂ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ, ಅವ್ರದ್ದೇ ಆದ ಫೀಲ್ಡ್ಗಳಿರುತ್ತೆ. ಏನಪ್ಪ ಅಂದರೆ ಇಲ್ಲಿ ಇವರಿಗೆ ಸಿಗೋ ಅವಕಾಶಗಳನ್ನೆಲ್ಲ ನಾನೊಬ್ಬನೇ ತಗೊಬಿಡ್ಬೇಕು, ಕಬಳಿಸುವುದು ಗ್ರ್ಯಾಬ್, ಗೊತ್ತಾಯ್ತಾ? ಇರೋ ಅವಕಾಶಗಳನ್ನು ನಾನೊಬ್ಬನೇ ತಗೋಬೇಕು, ಅವನ್ನೆಲ್ಲ ನಾನೊಬ್ಬನೇ ಮಾಡಬೇಕು, ಎಲ್ಲರೂ ನಾನು ಬೆನ್ನು ತಟ್ಟಬೇಕು ಅಂತ ಇವತ್ತಿರುತ್ತೆ. ಅಂದರೆ ಪ್ರತಿಯೊಬ್ಬರಿಂದ
ಹೊಗಳಿಕೆಯನ್ನು ನಿರೀಕ್ಷಿಸ್ತೀರಿ. ಹಾಗಾದ್ರೆ ನೀವೇನು ಮಾಡ್ತೀರಿ? ನೀವು ಯಾರನ್ನೂ ಹೊಗಳಕ್ಕೆ ಹೋಗೋದೇ ಇಲ್ಲ. 100% ಏನು ಮಾಡ್ತೀರಿ? ಬೇರೆಯವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಲಿ, ಅದರಲ್ಲಿ ತಪ್ಪನ್ನು ಕಂಡು ಹಿಡಿತೀರಿ, ಟೀಕಿಸ್ತೀರಿ ಬೇರೆಯವ್ರನ್ನ. ಇದರಿಂದ ಏನಪ್ಪ ಅಂದರೆ ಫಲಿತಾಂಶ ನಿಮಗೆ ಸಿಗೋದು ನಿಮ್ಮ ಆತ್ಮೀಯರು ಸಹ ನಿಮ್ಮಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಕಾರಣದಿಂದ ನೀವು ಏಕಾಂಗಿತನದಿಂದ ಬಳಲುತ್ತೀರಿ. ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಒಂಟಿಯಾಗಿ ಮಾಡಬೇಕಾಗತ್ತೆ. ಯಾವುದೇ ಸುಮ್ಮನೆ ಕೂತ್ಕೊಂಡ್ರು ಒಂಟಿಯಾಗಿ ನೀವೊಬ್ಬರೇ ಕೂತ್ಕೋಬೇಕಾಗತ್ತೆ. ಆದ್ದರಿಂದ ಟೀಕೆ ಬಿಡಿ, ಎಲ್ಲರನ್ನ ತಪ್ಪನ್ನು ಒಪ್ಕೋಬೇಡಿ, ತಪ್ಪನ್ನು ಸರಿಪಡಿಸಿ. ಆಗ ಮಾತ್ರ ಇವತ್ತು ತುಂಬ ಒಳ್ಳೆಯದಾಗತ್ತೆ. ಇನ್ನು ಅನಾವಶ್ಯಕವಾದಂತಹ ವಾದ ವಿವಾದಗಳಿರುತ್ತೆ. ನಿಮ್ಮ ತಾಯಿಯವರ ಕೈ ಕಾಲು ಅಥವಾ ದೇಹದ ಯಾವುದೇ ಭಾಗಗಳಿಗೆ ಸ್ವಲ್ಪ ಪೆಟ್ಟು ಬಿದ್ದು ಅದು ಊತ ಬರೋ ಒಂದು ಸಂಭವ ಇದೆ, ಎಚ್ಚರಿಕೆ ಇರಲಿ. ಹುಡುಗ ಅಥವಾ ಹುಡುಗಿನ ಹುಡುಕ್ತಾ ಇದ್ದರೆ ಮದುವೆಯ ವಿಚಾರಕ್ಕಾಗಿ ಇವತ್ತು ಒಂದು ಒಳ್ಳೆಯ ವರ್ತಮಾನ ನಿಮಗೆ ಕಾದಿದೆ, ಒಳ್ಳೆಯದಾಗುತ್ತೆ. ತುಲಾರಾಶಿಯವರು ಆತುರ ಪಡಲ್ಲ, ಸಮಯಕ್ಕೆ ತಕ್ಕಂತೆ ಹೊಂದಿಕೊಂಡು ನಡೀತೀರಿ. ನಿಮ್ಮ ಎದುರು ಇರೋ ವ್ಯಕ್ತಿ ನಿಮಗಿಂತ ಚಿಕ್ಕವರಾಗಿರಲಿ ವಯಸ್ಸಲ್ಲಿ, ಉದ್ಯೋಗದಲ್ಲಿ ಅಧಿಕಾರದ ವಿಚಾರದ ಚಿಕ್ಕವರಾಗಿರಲಿ ಅಥವಾ ನಿಮಗಿಂತ ದೊಡ್ಡವರೇ ಆಗಿರಲಿ, ಪ್ರತಿಯೊಬ್ಬರನ್ನು ನೀವು ಸಮಾನ ಭಾವನೆಯಿಂದ ಕಾಣ್ತೀರಿ. ಬರೀ ಅಧಿಕಾರ ಅಥವಾ ವಯಸ್ಸಿನ ವಿಚಾರ ಅಲ್ಲ, ಹಣಕಾಸಿನ ವಿಚಾರದಲ್ಲೂ ಅಷ್ಟೇ. ದುಡ್ಡಿದ್ದವ್ರನ್ನ ಒಂದು ಥರ ನೋಡೋದು, ಇಲ್ಲದೇ ಇದ್ದವ್ರನ್ನ ಒಂದು ಥರ ನೋಡೋದು ಮಾಡಲ್ಲ. ಇನ್ನು ಎರಡನೇದಾಗಿ, ನಿಮ್ಮ ಮನಸ್ಸಿನಲ್ಲಿ ಪ್ರತಿಯೊಬ್ಬರಿಗೂ ಸಹಾಯವನ್ನು ಮಾಡಬೇಕು ಅನ್ನೋ ಭಾವನೆ ಇರುತ್ತೆ. ಸಹಾಯ ಮಾಡೋದಕ್ಕೆ ಸಾಧ್ಯವೂ ಆಗುತ್ತೆ. ಹಾಗಾದರೆ ಎಲ್ರಿಗೂ ಸಹಾಯ ಮಾಡಿಬಿಡ್ತೀರಾ? ಖಂಡಿತವಾಗ್ಲೂ ಇಲ್ಲ. ಮೊದಲು ಯೋಚನೆ ಮಾಡ್ತೀರಿ, ಬೇರೆಯವರ ಆ ಒಂದು ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಯೋಚನೆ ಮಾಡ್ತೀರಿ. ಅವರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಉದಾಹರಣೆ, ನೀವೊಂದು ಯಾರಿಗೋ ಒಂದು 5,000 ರೂಪಾಯಿ ಕೊಡ್ಬೋದಪ್ಪ ಸಹಾಯಕ್ಕೆ ಅಂತ. ಅವ್ರಿಗೆ ಒಂದು 1,00,000 ರೂಪಾಯಿ ಬೇಕಾಗತ್ತೆ. ಅಂಥವ್ರ ಹತ್ರ ನೀವು ಒಂದು 5,000 ರೂಪಾಯಿ ಕೊಡಲ ಅಂದರೆ ಅದಾಗಲ್ಲ, ಅವರ ಕಷ್ಟ ನೀಗಲ್ಲ. ಇಂತಹ ಸಂದರ್ಭದಲ್ಲಿ ಬುದ್ಧಿವಂತಿಕೆಯ ನಿರ್ಧಾರವನ್ನು ತಗೋತೀವಿ. ಬುದ್ಧಿವಂತಿಕೆಯ ನಿರ್ಧಾರ ಅಂದ್ರೇನು? ನೀವೇನೇ ಒಂದು ಇನ್ನೊಂದು 5-6 ಜನರನ್ನು ಸೇರಿಸಿ ಸಮಾನ ಮನಸ್ಕರಿಂದ ಅವರ ಮೂಲಕ ನಿಮ್ಮ ನೇತೃತ್ವದಲ್ಲಿ ಬೇರೆಯವರಿಗೆ ಸಹಾಯ ಮಾಡ್ತೀರಿ. ಇದರಿಂದ ನಿಮಗೆ ಸಮಾಜದಲ್ಲಿ ನಾಯಕತ್ವ ಸಿಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಪತಿ ಅಥವಾ ಪತ್ನಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಆರೋಗ್ಯದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ನಿಮ್ಮ ವಾಸಸ್ಥಳ ಅಂದರೆ ನೀವಿರೋ ಮನೆಯನ್ನು ಅನಿವಾರ್ಯವಾಗಿ ಬದಲಾಯಿಸಬೇಕಾಗತ್ತೆ. ಅದನ್ನು ಬದಲಾಯಿಸೋ ತೀರ್ಮಾನಕ್ಕೆ ಬರ್ತೀರಿ. ಎಲ್ಲ ರೀತಿಯೂ ನಿಮಗೆ ಇವತ್ತು ಒಳ್ಳೆಯದಾಗ್ತಾ ಹೋಗುತ್ತೆ. ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಒಂದೇ ರೀತಿಯ ಆಗು ಹೋಗುಗಳನ್ನು ಇಷ್ಟಪಡಲ್ಲ. ಏನಾದರೊಂದು ಬದಲಾವಣೆಗಳು ಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇರ್ತೀರಿ. ಒಂದು ವೇಳೆ ಬದಲಾವಣೆ ಸಿಗಲಿಲ್ವಾ, ನೀವೇ ಬದಲಾಗ್ತೀರಿ. ಅದು ಇಲ್ಲಿ ಇವತ್ತು ಆಗೋದೇನೆ. ನಿಮ್ಮ ಜೀವನದಲ್ಲಿ ಬೇಕಾದಷ್ಟು ಬದಲಾವಣೆಗಳು ಕಂಡು ಬರುತ್ತೆ. ಆ ಬದಲಾವಣೆಗಳಿಗೆ ನೀವು ಹೊಂದಿಕೊಂಡು ಹೋಗ್ತೀರಿ. ಇದರಿಂದ ಮೊದಲನೇದಾಗಿ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವು ದುಡುಕತನದಿಂದ ಯಾವುದೇ ಕೆಲಸವನ್ನು ಮಾಡಲ್ಲ, ಮಾತು ಸಹ ಆಡಲ್ಲ. ಈ ಕಾರಣದಿಂದ ಕೇವಲ ನಿಮಗೆ ಮಾತ್ರ ಅಲ್ಲ, ಕುಟುಂಬದ ಎಲ್ಲರಿಗೂ ಶಾಂತಿ, ನೆಮ್ಮದಿ ಇರುತ್ತೆ. ಇನ್ನು ಕುಟುಂಬದ ಜವಾಬ್ದಾರಿಗಳನ್ನು ಸಹ ನೀವಾಗಿಯೇ ತಗೋತೀರಿ. ಬೇರೆ ಯಾರೂ ಹೇಳಲ್ಲ ನಿಮಗೆ, ನೀನು ಇಂಥ ಕೆಲಸ ಮಾಡುವ, ಅಂಥ ಕೆಲಸ ಮಾಡುವಂಥ. ನಿಮ್ಮ ಪಾಡಿಗೆ ನೀವೇನೇ ಖುಷಿಯಿಂದ ಕುಟುಂಬದ ಕೆಲಸ ಕಾರ್ಯಗಳನ್ನು ಸಹ ಮಾಡ್ತೀರಿ. ಇದರಿಂದ ಕುಟುಂಬದ ಸದಸ್ಯರ ಪ್ರೀತಿ ವಿಶ್ವಾಸವನ್ನು ನೀವು ಸುಲಭವಾಗಿ ಗಳಿಸ್ತೀರಿ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಮನೆಯಲ್ಲಿ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಆಯೋಜಿಸ್ತೀರಿ. ಕೇವಲ ಆಯೋಜನೆ ಇಲ್ಲ, ನಿಮ್ಮ ನೇತೃತ್ವದಲ್ಲಿ ಯಶಸ್ವಿಯಾಗಿ ಅದನ್ನು ಪೂರ್ಣಗೊಳಿಸ್ತೀರಿ. ಹಣಕಾಸಿನ ವಿಚಾರಕ್ಕೆ ಬಂದರೆ ದುಡುಕುತನ ತೋರಿಸಲ್ಲ, ಆದರೆ ಹಠ ಇರುತ್ತೆ. ಹೀಗೆ ಆಗಬೇಕು, ಹೀಗೆ ಮಾಡಬೇಕು. ಇವಾಗ ಉದಾಹರಣೆಗೆ ಪಾಲುಗಾರಿಕೆ ವ್ಯಾಪಾರ ಇರುತ್ತೆ ನಿಮ್ಮದು.
ನನಗಿಷ್ಟೇ ನೀನು ಲಾಭ ಬಂದಿದೆ, ಈ ಲಾಭನ ನನಗಿಷ್ಟೇ ಕೊಡಬೇಕು, ನನಗೆ ಪಾಲು, ಇಂಥ ಹಠ ಇರುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ತಗೊಂಬಲ್ಲ. ಒಂದು ವೇಳೆ ನಿಮಗೆ ಆಗಲಿ ಅಥವಾ ಬೇರೆಯವರಿಗೆ ಆಗಲಿ ತೊಂದರೆ ಆಗತ್ತೆ ಅನ್ನೋ ಒಂದು ಅನುಮಾನ ಬಂದರೆ ನಿಮ್ಮ ತೀರ್ಮಾನಗಳನ್ನು ಬದಲಾಯಿಸ್ತೀರಿ. ಇದು ನಿಮ್ಮ ದೊಡ್ಡ ಗುಣ ಸಹ ಹೌದು. ಧನುರಾಶಿಯವರು ಸ್ವತಂತ್ರವಾಗಿ ಯಾವುದಾದ್ರು ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾ ಇದ್ದರೆ, ಅಂದರೆ ಸ್ವಂತ ಉದ್ದಿಮೆ ಅಂತಾವಿದ್ದರೆ ಅಥವಾ ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿದ್ರೆ ಅದರಲ್ಲಿ ನಿರೀಕ್ಷಿಸಿದಂತೆ ಈ ಉತ್ತಮ ಆದಾಯ ಅಥವಾ ವರಮಾನ ಸಿಗುತ್ತೆ. ಕೆಲವೊಮ್ಮೆ ಅನಿರೀಕ್ಷಿತ ವರಮಾನ ಸಿಗುತ್ತೆ. ಇಲ್ಲಿ ಇವರಲ್ಲಿ ಒಂದು ಬುದ್ಧಿ ಇರುತ್ತೆ, ಏನಪ್ಪ ಅಂದರೆ ಜಾಸ್ತಿ ಅನುಕೂಲತೆಗಳನ್ನು ಬಂದಾಗ ಖುಷಿ ಪಡಲ್ಲ, ತೊಂದರೆ ಆದಾಗ ಭಯ ಪಡಲ್ಲ, ಪ್ರತಿಯೊಂದನ್ನು ಕ್ರೀಡಾ ಮನೋಭಾವನೆಯಿಂದ ತಗೋತೀರಿ. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಚಿಂತೆಗೆ ಅವಕಾಶ ಇಲ್ಲ, ಸಂತೋಷದಿಂದ ಈ ದಿನವನ್ನು ಕಳೀತೀರಿ. ಆದರೆ ಒಂದು ಮುಖ್ಯವಾದಂತಹ ವಿಚಾರ, ನಿಮಗೆ ಯಂತ್ರೋಪಕರಣಗಳು ಅಥವಾ ವಾಹನದಿಂದ ತೊಂದರೆ ಆಗುವ ಸಾಧ್ಯತೆಗಳಿವೆ. ಯಂತ್ರೋಪಕರಣ ಅಂದರೆ ದೊಡ್ಡ ಮಿಷನರೀಸ್ ಅಂತಲೇ ಅಲ್ಲ, ಮನೆಯಲ್ಲಿ ಏನೋ ರಿಪೇರಿ ಮಾಡಬೇಕಾಗತ್ತೆ, ಸ್ಕ್ರೂ ಡ್ರೈವರ್ ತೊಗೋತೀರಿ, ಆ ಸ್ಕ್ರೂ ತಿರುಗಿಸ್ತಾ ಇರ್ತೀರಿ, ಆ ಬ್ಯಾಲೆನ್ಸ್ ತಬ್ಬಿಟ್ಟು ನಿಮ್ಮ ಬೆಟ್ಟಿಗೆ ಹೋಲಾಗ್ಬಿಡುತ್ತೆ. ಗೊತ್ತಾಯ್ತಾ? ಇಂಥ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಸ್ವಲ್ಪ ಎಚ್ಚರಿಕೆ ಇರಬೇಕು. ಅಂದರೆ ಆತುರದಿಂದ ಯಾವುದೇ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇರಬೇಕು. ಕಾರಣ ಏನಪ್ಪ ಅಂದರೆ ಇವತ್ತು ನೀವು ಮಾಡೋ ಒಂದೇ ಒಂದು ತಪ್ಪು ಏನಪ್ಪ ಅಂದರೆ ಈ ಒಮ್ಮೆ ತೆಗೆದುಕೊಂಡ ನಿರ್ಧಾರಗಳನ್ನು ಮುಂದುವರೆಸ್ಕೊಂಡು ಹೋಗಲ್ಲ, ಪದೇ ಪದೇ ಬದಲಾಯಿಸ್ತೀರಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಅದರಲ್ಲಿ ಯಾವುದೇ ಒಂದು ಗೊಂದಲ ಇರಲ್ಲ, ಆದರೆ ಆತ್ಮವಿಶ್ವಾಸದ ಕೊರತೆ ಉಂಟಾಗ್ಬಿಡುತ್ತೆ. ಅದರ ಬಗ್ಗೆ ಎಚ್ಚರಿಕೆ ಇರಲಿ. ಇನ್ನು ಗುರು ಹಿರಿಯರ ಆ ಒಂದು ಮಾರ್ಗದರ್ಶನದಲ್ಲಿ ನಡೆಯೋದ್ರಿಂದ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ಹಿನ್ನಡೆ ಇರಲ್ಲ, ನಿರೀಕ್ಷೆಗೂ ಮೀರಿದಂತಹ ಯಶಸ್ಸು ಸಿಗುತ್ತೆ, ಒಟ್ಟಾರೆ ಒಳ್ಳೆಯದಾಗುತ್ತೆ. ಮಕರ ರಾಶಿಯವರು ಅವರ ಆರೋಗ್ಯದಲ್ಲಿ ಕೊಂಚ ಏರುಪೇರು ಉಂಟಾಗುತ್ತೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕು. ಯಾವುದನ್ನು ಒಂದು ಕಡೆಗಣ್ಣಿನಿಂದ ನೋಡಬಾರ್ದು. ಒಳ್ಳೆಯದಾಗತ್ತೆ ಅನ್ನೋ ಭಾವನೆ ಇರಬೇಕು. ಒಳ್ಳೆಯದಾಗೋದಕ್ಕೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡಬೇಕು. ಕಾರಣ ಏನಪ್ಪ ಅಂದರೆ ನೀವು ಈ ಸಮಯಕ್ಕೆ ತಕ್ಕಂತೆ ಹೊಂದಿಕೊಂಡು ಬಾಳಲ್ಲ. ಇವತ್ತು ನೋಡ್ತೀರಿ, ಯಾವುದೋ ಒಂದು ಸನ್ನಿವೇಶ ಎದುರಾಗುತ್ತೆ, ಏನು ಮಾಡ್ತೀರಿ, ಅವ್ರ ಪಾಡಿಗೆ ಅವಳಿರಲಿ, ನನ್ನ ರೀತಿ ನನಗೆ ಅಂದ್ಬಿಟ್ಟು ಅವ್ರನ್ನ ವಿರೋಧ ಮಾಡ್ತೀರಿ, ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗ್ತೀರಿ. ಇಂತಹ ಸಂದರ್ಭದಲ್ಲಿ ತೊಂದರೆಗಳೇ ಹೆಚ್ಚು. ಆದ್ದರಿಂದ ಇವತ್ತು ಸ್ವಲ್ಪ ನೀವು ಎಲ್ಲರೊಂದಿಗೆ ಹೊಂದಿಕೊಂಡು ಬಾಳೋದು ತುಂಬ ಮುಖ್ಯ. ಹೊಂದಾಣಿಕೆ ಬೇಕು ಇವತ್ತು. ಇನ್ನು ಈ ಆಹಾರ ಸೇವನೆಯ ಬಗ್ಗೆ ಎಚ್ಚರಿಕೆ ಇರಲಿ. ಅದು ಈ ಅನ್ನ ಸಾರು ಅದಾಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಬರೀ ಅದು ಮಾತ್ರ ಅಲ್ಲ, ಆಹಾರ ಅಂದರೆ ಜ್ಯೂಸ್ ಸಹ ಹೌದು. ಜ್ಯೂಸ್ ಇರ್ಬೋದು, ರವಾಹಾರ ಇರ್ಬೋದು, ಒಂದು ಐಸ್ ಕ್ರೀಮ್ ಇರ್ಬೋದು. ಇವತ್ತೇನಪ್ಪ ಆಗುತ್ತೆ ಅಂದರೆ ಕಲುಷಿತ ಆಹಾರ ಸೇವನೆಯಿಂದ ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತೆ, ಅಜೀರ್ಣದ ತೊಂದರೆ ಇರುತ್ತೆ. ಇನ್ನು ಕಿವಿಯಲ್ಲಿ ನೀರು ಸೋರೋದು ಅಥವಾ ಕಣ್ಣಿನಲ್ಲಿ ನೀರು ಸೋರೋದು, ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತೆ. ಇಂತಹ ಸಮಸ್ಯೆಗಳಿಗೆ ನೀವು ಹೆದರೋದು ಇಲ್ಲ, ಅದು ಬೇರೆ ವಿಚಾರ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ತಗೋಬೇಕು. ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಸಾಕಷ್ಟು ಈ ಪ್ರಗತಿ ಕಂಡು ಬರುತ್ತೆ. ಅಂದರೆ ಏನೋ ಒಂದು ತೊಂದರೆ, ಮೇಜರ್ ಪ್ರಾಬ್ಲಮ್ ಇದ್ದಿದ್ದೇನಾಗತ್ತಪ್ಪ ಅಂದರೆ ಸಾಲ್ವ್ ಆಗುತ್ತೆ. ಕಾನೂನಿನ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಅಂದರೆ ಇನ್ನೇನೋ ಮಾಡ್ಬಿಡ್ತೀರಿ ಅಂತಲ್ಲ, ನಿಮ್ಮ ವೆಹಿಕಲ್ ಯಾರಿಗೋ ಕೊಡ್ತೀರಿ, ಯಾರೋ ತೊಗೊಂಡೋಗ್ತಾರೆ, ಅವರು ಸಿಗ್ನಲ್ ದಾಟ್ಬಿಡ್ತಾರೆ, ಆ ಫೈನ್ ನೀವು ಕಟ್ಟಬೇಕಾಗುತ್ತೆ. ಅಂದರೆ ನಿಮ್ಮದಲ್ಲದ ಖರ್ಚು ವೆಚ್ಚಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ, ಎಚ್ಚರಿಕೆಯಿಂದಿರಿ. ಕುಂಭರಾಶಿಯವರು ಇವತ್ತು ತುಂಬ ಕಷ್ಟಪಟ್ಟು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಬೇರೆ ಯಾರನ್ನೂ ನಂಬಲ್ಲ, ಬೇರೆಯವ್ರ ಮೇಲೆ ತಮ್ಮ ಜವಾಬ್ದಾರಿಯನ್ನು ಹೊರಿಸಲ್ಲ. ಇವರ ಕೆಲಸ ಕಾರ್ಯಗಳು ಇವರ ಪಾಲು. ಇದರಿಂದ ಏನಪ್ಪ ಆಗುತ್ತೆ ಅಂದರೆ
ಇವರಿಗೆ ಎಲ್ಲ ರೀತಿಯ ಅನುಕೂಲತೆಗಳು ದೊರೆಯುತ್ತೆ. ಅದು ಹಣಕಾಸಿನ ವಿಚಾರ ಆಗ್ಬೋದು, ಇವರ ಉದ್ಯೋಗದಲ್ಲಿನ ಬಡ್ತಿ ವಿಚಾರ ಆಗ್ಬೋದು. ಒಟ್ಟಾರೆ ಇವರ ಕಾರ್ಯದಕ್ಷತೆಗೆ ತಕ್ಕಂತಹ ಏನು ಅನುಕೂಲತೆಗಳು ಸಿಗುತ್ತೆ. ದೊರೆಯುವ ಅವಕಾಶಗಳನ್ನು ಇವರು ಸದ್ವಿನಿಯೋಗ ಮಾಡ್ಕೋತಾರೆ, ಕರೆಕ್ಟಾಗಿ ಉಪಯೋಗಿಸ್ಕೋತಾರೆ, ಆತರ ಪಡಲ್ಲ. ಆದರೆ ಹಠದ ಬುದ್ಧಿ ಸ್ವಲ್ಪ ಇರುತ್ತೆ. ಆ ಹಠದಿಂದನೂ ಏನು ತೊಂದರೆ ಏನಾಗಲ್ಲ. ಇವರ ಹಠ ಎಂಥದ್ದಪ್ಪ ಅಂದರೆ, ನನ್ನ ಕೆಲಸ ನಾನು ಮಾಡ್ಕೋಬೇಕು ಅಷ್ಟೇ, ಖರ್ಚು ವೆಚ್ಚ ನನ್ನ ಖರ್ಚು ವೆಚ್ಚ ನಾನು ನೋಡ್ಕೋಬೇಕು. ಅಂದರೆ ಬೇರೆಯವ್ರ ಹತ್ರ ಇವರು ಯಾರು ಇವತ್ತು ಯಾವ ವಿಚಾರಕ್ಕೂ ಏನು ಡಿಪೆಂಡ್ ಆಗಲ್ಲ. ಇವರಾಯಿತು ಇವರಾಯಿತು, ಇವ್ರ ಕೆಲಸವಾಯಿತು. ಆದರೆ ಇವರು ಬೇರೆಯವರಿಗೆ ಸಹಾಯವನ್ನು ಮಾಡ್ತಾರೆ. ಮುಖ್ಯವಾಗಿ ಆತ್ಮೀಯರೊಬ್ಬರಿಗೆ ಹಣದ ಸಹಾಯವನ್ನು ಮಾಡಬೇಕಾಗತ್ತೆ. ಆ ಒಂದು ಸೂಚನೆಗಳು ಕಂಡುಬರ್ತಿದೆ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಬಂದರೆ, ಅವರಿಗೆ ಇಷ್ಟವಾದಂತಹ ವಸ್ತ್ರಗಳು ಅಥವಾ ಆಭರಣಗಳನ್ನು ಕೊಳ್ಳುವ ಸಾಧ್ಯತೆ ಇದೆ. ಈ ಕಾರಣದಿಂದ ಅನಿರೀಕ್ಷಿತ ಖರ್ಚು ವೆಚ್ಚಗಳಿರುತ್ತೆ. ಎಷ್ಟೇ ಖರ್ಚು ವೆಚ್ಚಗಳಿದ್ದರೂ ಕೂಡ ಅದಕ್ಕೆ ತಕ್ಕಂತೆ ಹಣವನ್ನು ಸಂಪಾದಿಸೋ ಒಂದು ಈ ಬುದ್ಧಿವಂತಿಕೆಯನ್ನು ನೀವು ತೋರಿಸ್ತೀರಿ. ಅದೊಂದೇ ನಿಮ್ಮ ವಿಶೇಷವಾದ ಗುಣ ಆಗಿರುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಸಹ ಸ್ವಲ್ಪ ಎಚ್ಚರಿಕೆ ವಹಿಸಿ. ಕಾರಣ ಏನಪ್ಪ ಅಂದರೆ, ಮನಸ್ಸಿನಲ್ಲಿ ಯಾವುದೇ ಯೋಚನೆ ಇಲ್ಲದೆ ಹೋದರೂ ಕೂಡ ಉದ್ಯೋಗದ ಬಗ್ಗೆ ಆತಂಕ ಇರುತ್ತೆ. ಉದ್ಯೋಗಸ್ಥರಿಗೆ ಮಾತ್ರ ಏನಾಗುತ್ತೋ ಅಂತ. ಅದರಿಂದ ಮಾನಸಿಕ ಒತ್ತಡ ಹೆಚ್ಚಾಗ್ಬೋದು, ತಲೆನೋವಿನ ತೊಂದರೆ ಉಂಟಾಗ್ಬೋದು. ರಾಶಿ ಚಕ್ರದ ಕೊನೆಯ ರಾಶಿ ಮೀನ. ಮೀನ ರಾಶಿಯವರು ಉದ್ಯೋಗದಲ್ಲಿ ಯಾವುದೋ ಒಂದು ರೀತಿಯ ತೊಂದರೆ ಉಂಟಾಗಬಹುದು ಅನ್ನೋ ಒಂದು ಭ್ರಮೆಯಲ್ಲಿ ಇರ್ತಾರೆ. ಆದರೆ ಯಾವುದೇ ತೊಂದರೆ ಉಂಟಾಗಲ್ಲ, ಆದರೆ ಬದಲಾವಣೆಗಳು ಉಂಟಾಗುತ್ತೆ. ಅದು ಎಂತಹ ಬದಲಾವಣೆಗಳು ಅಂದರೆ, ಇವರಿಗೆ ಬಡ್ತಿ ಸಿಗ್ಬೋದು. ಒಂದು ವೇಳೆ ಬಡ್ತಿ ಸಿಗದವರು ಇವರ ವೇತನ ಜಾಸ್ತಿ ಆಗ್ಬೋದು. ಆದರೆ ಇವರ ಜವಾಬ್ದಾರಿಗಳು ಮಾತ್ರ ತುಂಬ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಕೇವಲ ಉದ್ಯೋಗದ ವಿಚಾರದಲ್ಲಿ ಮಾತ್ರ ಅಲ್ಲ, ಕುಟುಂಬದಲ್ಲಿ ಸಹ ಹೌದು. ಕುಟುಂಬದ ವಿಚಾರಕ್ಕೆ ಬಂದಾಗ ಏನಪ್ಪ ಆಗುತ್ತೆ ಅಂದರೆ, ಯಾವುದೋ ಒಂದು ಕೆಲಸ ಇರುತ್ತೆ. ಮನೆಯಲ್ಲಿ ಎಷ್ಟು ಜನ ಇರ್ತಾರೆ, ಅಷ್ಟು ಜನ ಕುಟುಂಬದ ಹಿರಿಯರು, ನಿಮ್ಮ ತಂದೆನೋ ಯಾರೋ ಕೇಳ್ತಾರೆ, ಈ ಕೆಲಸ ಮಾಡು ಅಂತ. ಏನು ಮಾಡ್ತಾರೆ? ಎಲ್ಲರೂ ಆಗಲ್ಲ ಅಂತಾರೆ. ಯಾವಾಗ ಬೇರೆಯವರೆಲ್ಲ ಈ ಕೆಲಸವನ್ನು ಮಾಡೋಕ್ಕಾಗಲ್ಲ ಅಂತ ತಿರಸ್ಕರಿಸ್ತಾರೋ, ಆವಾಗ ವಿಧಿ ಇಲ್ದಿರ ಆ ಜವಾಬ್ದಾರಿ ನಿಮಗೆ ಸಿಗತ್ತೆ. ಅದನ್ನು ನೀವು ಒಪ್ಕೋತೀರಿ, ಹಾಗೆ ಯಶಸ್ಸನ್ನು ಸಹ ಕಾಣಿಸ್ತೀರಿ. ಆದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಅಸಡ್ಡೆಯಿಂದ ಮಾಡಬೇಡಿ. ಅಯ್ಯೋ ಇದೇನು ಈ ಕೆಲಸ ತುಂಬ ಸಿಂಪಲ್, ಇದು ಅದು ಸಿಂಪಲ್ಲೇ ಕೆಲಸ ಅಂದ್ಬಿಟ್ಟು ಏನು ಮಾಡ್ತೀರಿ ನೀವು? ಸ್ವಲ್ಪ ಜವಾಬ್ದಾರಿ ಇಲ್ದಿರ ಅಸಡ್ಡೆಯಿಂದ ಮಾಡ್ತೀರಿ. ಆವಾಗ ಅತಿ ಸರಳವಾದ ಕೆಲಸ ಕಾರ್ಯಗಳಲ್ಲಿ ಸಹ ಲೋಪದೋಷಗಳು ಉಂಟಾಗುತ್ತೆ, ನಿಮಗೆ ತೊಂದರೆ ಉಂಟಾಗುತ್ತೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ನಿರೀಕ್ಷೆಯಂತೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಪ್ರಗತಿ ಕಂಡು ಬರುತ್ತೆ, ತೊಂದರೆ ಇಲ್ಲ. ಉದ್ಯೋಗಿಗಳಿಗೆ ಒಳ್ಳೆಯದಿದೆ, ಸರಿ. ನಿರುದ್ಯೋಗಿಗಳ ಪಾಡೇನು? ಅವರಿಗೆ ಉದ್ಯೋಗ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಅಧ್ಯಯನ ಮಾಡುವ ಒಂದು ಸಾಧ್ಯತೆ ಅಥವಾ ಅವಕಾಶಗಳು ಸಹ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಳ್ಳೇದು ಮಾಡ್ತೀವೋ ಒಬ್ಬರಿಗೆ, ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯ ಮಾಡ್ತಾನೆ. ಎಲ್ರಿಗೂ ನಮಸ್ಕಾರ.